ಹಾಯ್ ಚಿರಂತನ್. ರೇಹಾ ಬಾಯ್. ನಿಶಾಂತ್ ಹಾಯ್ ಹೇಳೋ. ಮಮಿತಾ ಹಾಯ್. ನೀರು ಕುಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನನ್ನ ವಿಡಿಯೋನ ಇವನು ಮತ್ತೆ ವಿಡಿಯೋ ಮಾಡ್ಕೊಂತ ನಾನು ಹೆಂಗ್ ಮಾಡ್ತಾ ಇದೀನಿ ಅಂತ ಅವ್ನು ಚೆಕ್ ಮಾಡ್ತಾ ಇದ್ದಾನೆ. ಅಲ್ಲಿ ವೈಪ್ ಮಾಡ್ಬೇಕು ನೋಡೋದು ಕ್ಯಾಮ್ರಾ ಹತ್ರ ಕ್ಲಾರಿಟಿ ಇಲ್ಲ. ಮತ್ತೆ ಮಾಡು. ಸರಿ ನಾನು ನನ್ನ ಫೋನಲ್ಲಿ ತೆಗ್ದು ನಿನ್ನ ಫೋನಲ್ಲಿ ತೆಗೆದ್ರೆ ನಿನ್ನ ಫೋನ್ ಜಾಸ್ತಿ ಕ್ಲಾರಿಟಿ ಕಾಣ್ತದೆ. ಯಪ್ಪ ಬಾರೆ ಹಾ ಏನೋ ತಮ್ನೇಲ್ ಕೊಡು. ತಮ್ನೇಲ್ ಅಲ್ಲ ತಮ್ನೇಲ್ ಸಮಥಿಂಗ್ ಸೇ ಸಮಥಿಂಗ್. ನೀಲ್ಗೆ ಎಲ್ಲಿ ಕ್ಯಾಮ್ರಾ ಇರುತ್ತೆ ಬಾ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಒಂದು ಫಂಕ್ಷನ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇರೋದು. ಏನು ಫಂಕ್ಷನ್ ಎತ್ತಾನಂತ ನಾನು ಮುಂದೆ ವಿಡಿಯೋಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಆ ಫಂಕ್ಷನ್ಗೋಸ್ಕರ ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲಿ ಸೇರ್ಕೊಂಡಿದ್ದೀವಿ ಇವಾಗ. ಯಾಕಮ್ಮ ಹೊಸ ಸ್ಕೆಚ್ ಆಗ್ತದಲ್ಲ ಅವಳು. ಏನ್ ಸ್ಕೆಚ್ ಕೊಟ್ಬಿಟ್ಟು ಮತ್ತೆ ಎಲ್ಲ ಹೊಸದಾಗಿ ಇಟ್ಕೊಬೇಕು ಕಿಚನ್ ಅಲ್ಲಿ ಅಂತ ಎಲ್ಲ ತೆಗೆದು ದುಮ್ಸವಳೆ. ಹೌದಮ್ಮ? ಅವಳು ಮೊದ್ಲೇ ಪಾತ್ರೆಗಳು ಜಾಸ್ತಿ ಆಗೋ ಮಮಿತಾ. ಟ್ರೆಂಡಿ ಪಾತ್ರೆಗಳು ತಗೊಬೇಕು ಅಂತ ಮತ್ತೆ ಹಿಂಗ್ ಮಾಡ್ತಾ ಇದ್ದಾಳೆ. కరెక్ట్ సమయం ఇది ఒకే చెప్తాము. ఒకే వేవ్ లెంత్ లో మాట్లాడుతున్నారు మీరు. అవునమ్మా చూడమ్మా, నువ్వు ఏం ప్లానింగ్ చేస్తున్నావో ఇప్పుడే చెప్పేస్తున్నారు. నోడి ఆంటీ అమ్మ. ಬರ್ತಾ ಇದ್ದೀನಿ. ಗೋಲ್డ్ ಮಮಿತಾ ఇక్కడ ఈ రమ్మే ఉందిరే నువ్వు ఎక్కడ లేకపోతావు. ಈ ಮೋಮಿತಾ ಅಂದ್ರೆ ಮೋಮಿತಾ ಸೇ ಸಮಥಿಂಗ್ ರಿಲೇಟೆಡ್ ಟು ಮೋಮಿತಾ ಅಂದ್ರೆ ಚಿರು ಅಂತ ಅಪ್ಪೋಟ. ಚಿರು ಇಸ್ ನಾಟ್ ರಿಲೇಟೆಡ್ ಟು ಮೋಮಿತಾ. ಎಲ್ಲ ಹೋಗೋಷ್ಟು ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಸೇರಿಕೊಂಡು ಎಲ್ಲ ಅಲ್ಲಿದ್ದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಫಂಕ್ಷನ್ ಆಗಿದ್ರೆ ನಾವೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದು ಫಂಕ್ಷನ್ ದೊಡ್ಡದಾಗಿದ್ರೆ ಯಾರಾದ್ರೂ ಡೆಕೋರೇಷನ್ಗೆ ಅಂತ ಇಕ್ಬೋದು. ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಏನು ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ. ಹಾಗಾಗಿ ಇಲ್ಲಿ ಡೆಕೋರೇಷನ್ನ ಶುರು ಮಾಡ್ಕೊಂಡಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಲಗಲ್ಲ ಅಂತ ಮಮಿತಾ. ನಮ್ಮ ಕಷ್ಟ ಎಲ್ಲ ಏನು ದೊಡ್ಡಪ್ಪ ತಗೊಳ್ಳಲ್ಲ. ನೀನು ಅಷ್ಟೆಲ್ಲ ಫೀಲ್ ಆಗಬೇಡ. ಬಟ್ ನೋಡ್ತಾ ಇರುತ್ತೆ ಏನು ಮಾಡ್ತೀರಾ ಏನಿಲ್ಲ. ಅವನೆಲ್ಲ ಅವನಿಗೆ ಫೇವರ್ ಆಗಿ ನೀನು ಬರೋದು ಯಾವಾಗ ಕೊಡು, ನೀನು ಕೊಡ್ಬೇಕೀಗ. ನೋಡು ಮಮಿತಾ, ಅದು ನಿನಗೆ ಜವಾಬ್ದಾರಿ ಕೊಡ್ತದೆ ನಿಮ್ಮ ದೊಡ್ಡಪ್ಪ. ಪಾಸ್ ಆಗಿರೋದು ನಿನ್ನ ತಮ್ಮ. ನೀನು ಒಂದೇ ಮಾತು ಹೇಳ್ಬೋದಾಗಿತ್ತು ಮಮಿತಾ. ಇವಾಗ ಏನಂತ ಮಮಿತಾ 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 ಏನಂತೈತೆ? ಒಂದೇ ಮಾತು ಹೇಳ್ಬೋದಾಗಿತ್ತು ನೀನು. ನಾಳೆಲ್ಲ ಹಾಕ್ಸ್ತಾ ಇದ್ದೀನಿ ತಿನ್ನು ದೊಡ್ಡಪ್ಪ ಅಂದ್ಬಿಟ್ಟು. ನಾಳೆ ಎಲ್ಲ ಹಬ್ಬದೂಟನ ಹಾಕ್ಸಿ ತಿಂದೋಡಪ್ಪ ಅನ್ಬೇಕಾ ನೀನು? ಹಬ್ಬದೂಟ ಏನು ವೆಜ್ಜೇ ಅಲ್ವಾ? ನಿನಗೇನು ನಾನ್ ವೆಜ್ ಬೇಕೇನ ಇವಾಗ? ಸರಪ್ಪ 48 ದಿನ ಸರಿ ಬಾ ಬಿಡು. ಅಮರ್. ಇಲ್ಲ ಬಿಡೋಣ, ನಾವು ಹೆಂಗೆ ಒಲಿದಲ್ಲಿ ಅಲ್ಲಿ ಮಾಡ್ತೀವಲ್ಲ ಅವಾಗ. 48 ದಿನ ಆದ್ಮೇಲೆ ಅಮರ್ಗೆ ಇವ್ರು ಸತ್ಯನಾರಾಯಣ ಸಂಪೂಜಿಸ್ತೆ ತಿನ್ನಲ್ದೆ ಮಾಡಿ. ಸತ್ಯನಾರಾಯಣ ಸಂಪೂಜೆ ಎಲ್ಲಿ ಮಾಡ್ತಾರೆ? ಅದು ಒಂದ್ಸರಿ ಮಾಡ್ರೆ ಮತ್ತೆ 5 ಸರಿ ಮಾಡ್ಬೇಕಲ್ಲ. ಅದೇ 4 ವರ್ಷ ಬಿಟ್ಟು ಕಷ್ಟಪಡ್ಬೋದು ಅಂತ. ಒಂದು ಕಡೆಯಿಂದ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಎಲ್ಲ ಹೂವು ಡೆಕೋರೇಷನ್ ಮಾಡಾಯಿತು. ಫೈನಲಾಗಿ ಇವಾಗ ರಂಗೋಲಿ ಹಾಕೋಣ ಅಂತ ರಂಗೋಲಿಗಳು ಹಾಕ್ತಾಯಿದ್ವಿ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೈಟ್ ರೆಡಿ ಮಾಡಿಬಿಟ್ರೆ ಬೆಳಗ್ಗೆ ಸ್ವಲ್ಪ ಆರಾಮಾಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಇರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟೆಲ್ಲ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಬಂದುಬಿಟ್ಟು ಒಂದೊಂದರ ಒಬ್ಬರು ರಂಗೋಲಿನ ಹಾಕ್ತಾಯಿದ್ವಿ. ಆಚೆ ಬಂದು ಅಕ್ಕ ರಂಗೋಲಿನ ಹಾಕ್ತಾಯಿದ್ರು. ನನ್ನ ಮಕ್ಕ ತೋರ್ಸೋಕ್ಕಾಗಲ್ಲ. ಯಾಕೆ ತೋರ್ಸೋಕ್ಕಾಗಲ್ಲ? ನೀನು ವಾಯ್ಸ್ ಕೇಳ್ಸೋಕ್ಕಾಗಲ್ಲ ಅಂತ ಗೊತ್ತು, ಮಕ್ಕ ತೋರಿಸ್ಬೋದಲ್ಲ. ನೋಡಮ್ಮ ಏನು ಮಾತಾಡ್ತಾನೆ ಈಗ ನಿನ್ನ ವಾಯ್ಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಮ್ಮ. ಸರೋಯ್ತಲ್ಲ ನನ್ನ ವಾಯ್ಸ್ ಅಷ್ಟೋ ಇಷ್ಟು.
ఫుల్ సరైతా సరిపోయే ఫుల్ సరైతా అట్లా 4 సైడ్స్ వేసేస్తానంటావా సరే ಇದು ಬ್ರೌನ್ ರಂಗೋಲಿ ಇಟ್ಟು ಅದೇನೋ ಕೆಮ್ಮಣ್ಣು ಅಲ್ಲಿ ಪಕ್ಕದಲ್ಲಿ ಇದೆ ತಂದು ಹಾಕ್ಬಿಡ್ತಾನೆ. ಅದು ಕೆಂಪು ಮಣ್ಣು, ಇದು ಕೆಮ್ಮಣ್ಣು. ಹೆಂಗೆ ನಾವು ನಮಗೆ ಹೇಳ್ತೀರಾ? ನೋಡಿ ಇಲ್ಲಿ ದೊಡ್ಡ ಅಮ್ಮ ಮಾಡ್ತಿದೆ, ಎಲ್ಲ ಅಮ್ಮ ಮಾಡ್ತಿದ್ದಾರೆ. ಎಲ್ಲ ಆಂಟಿ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಆಂಟಿ ಮಾಡ್ತಿದ್ದೆ ನೋಡಿ ಗೈಶ್. ಆಂಟಿ ಸ್ವಲ್ಪ ನೋಡಿ ಇವರೇ ಎಲ್ಲಿ ಮಾಡ್ತಿರೋದು. ಇವರೇ ಹೋಗಿ ಮಲ್ಕೊಂಡ್ಬಿಟ್ಲಲ್ಲ ನೋಡಿ. ನಮ್ಮ ಹುಡುಗಿದೆಲ್ಲ ಹೂವು ಹಾಕ್ತಿದ್ದಾಳೆ ಇಲ್ಲಿ, ಅದೇ ಥರ ಈ ಕಡೆಗೆ ಹಾಕಿದ್ದಾರೆ ನೋಡಿ ಗೈಶ್. నాకంతా కరెక్ట్గా కనపడిస్తుంది. నేను చెప్పింది ఎంత అగులు పెట్టినామో పొడుగా కూడా అంతే అగులు ಅರ್ಥ ಆಯ್ತಾ? ಡಿಸ್ಟೆನ್ಸ್ ಹಂಗೆ ಇರಬೇಕು ಅಂತ. ಯಾಕೆ ಆಂಟಿ ಅದು ಕ್ರಾಸಿಂಗ್ ಆಗ್ತಿದೆ? ಹಂಗೆ ನೋಡ್ತಾ ಇರು, ರಂಗೋಲಿ ಆಗ್ತಾ ಆಗ್ತಾ ಗೊತ್ತಾಗುತ್ತೆ. నేను గీత అందుకే నీ ముందర ముగ్గేసాను. ಜೊತೆಗೆ ಗೀತಾನು ಸೇರ್ಪಿಚ್ಕೊನಮ್ಮ. ಜಾಗದಲ್ಲಿ ರಂಗೋಲಿನ ಹಾಕಿದ್ದೀವಿ. ಆಚೆ ಅಕ್ಕ ಹಾಕಿದ್ರು, ಬೃಂದಾವನ ಹತ್ರ ನಾನು ಹಾಕಿದ್ದೆ, ಮತ್ತು ಇಲ್ಲಿ ಭವ್ಯ ಹಾಕ್ತಾಯಿದ್ಲು. ಎಲ್ಲರಿಗೂ ಸ್ವಲ್ಪ ಅಕ್ಕ ಸಹ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. 3 ಜನ ಸೇರಿಕೊಂಡು ಮಾಡ್ತಾಯಿರ್ತೀವಿ. ಯಾವಾಗಲೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಒಂಥರ ಫ್ರೆಂಡ್ಲಿಯಾಗಿರ್ತೀವಿ. ಇಲ್ಲ ಮಿಕ್ಸ್ ಮಾಡ್ಕೊಂಡು ಆ ಕೆಲಸ ಈ ಕೆಲಸ ಅಂತ ಮಾಡ್ತಾಯಿರ್ತೀವಿ. ಹೂವು ಡೆಕೋರೇಷನ್ ಎಲ್ಲರೂ ಸೇರಿ, ಮಕ್ಕಳು ಮತ್ತು ಭವ್ಯ ತಮ್ಮ ಎಲ್ಲ ಬಂದಿದ್ರು, ಅವರೆಲ್ಲ ಸೇರಿಕೊಂಡು ಹೂವು ಡೆಕೋರೇಷನ್ ಮಾಡಿದ್ರು. ಈ ಮಿಕ್ಕಿದ್ದೆಲ್ಲ ಕ್ಲೀನಿಂಗ್ ಕೆಲಸ, ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೊಂಡಿದ್ವಿ. ಅಷ್ಟೊಂದೇನು ಹೆವಿಯಾಗಿ ಏನು ಕೆಲಸ ಇರೋದಿಲ್ಲ, ಮಾಮೂಲಿ ಸಿಂಪಲಾಗಿ ಕೆಲಸಕ್ಕೆ ಇರೋ ಥರ ಫಂಕ್ಷನ್ಸ್ ಅಂದರೆ. ಹಾಗಾಗಿ నాగేరు వేరే నీగేరు వేరే ఫోన్ ఇడి అక్క చెల్లి అందరిది ఉంది అనుకోని. బృందావన్ దేరా ఇక్కడ వీళ్ళిద్దరు అక్కడ వాళ్ళిద్దరు ఇక్కడ వీళ్ళిద్దరు అనుకోని. ಆಗಲ್ಲ ಪ್ಲೀಸ್, ದೇವಸ್ಕೊಂಡ ಗಂಭೀರವಾಗಿ ಮಾಡು. ಅವಳು ಯಾಕೋ ಇಷ್ಟೊಂದು ಬಿದ್ಕೊಂತ ಇದ್ಲಿ, ಯಾಕೆ ಇವಾಗ ನೋಡು ಓವರ್ ಆಕ್ಷನ್. ನಾವೆಲ್ಲ ಇದ್ದಿರೋದ ಅವಳಿಗೆ ನಿದ್ದೆ ಬರ್ತಾ ಇಲ್ಲ. అది ఎట్లమే నాకు జారగట్లా నిజంగా ನಮಗೂ ಟ್ರೈನಿಂಗ್ ಕೊಡು, 2 ಬೇರಲ್ಲ ಹೆಂಗೆ 2 ಗೇರ್ ಹೆಂಗೆ ಬಿಡೋದಂತ ನೋಡೋದು. ಕನ್ನಡ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಪರವಾಗಿಲ್ಲ, ಎಲ್ಲ ಹಾಕೋದೆ. ನಾನು ಹಿಂಗೆ ಹೇಳಿರೋ ಮೊನ್ನೆನೇ, ಯಾವ್ದು ಹೆಂಗಿದ್ರೆ ಅದು ಹಂಗೆ. అక్కడ చూస్తే మొగ్గేసిండావు అంట్రి నన్ను. ఏం వేసిండావు? మొగ్గే మే ఇది అని తావరే మొగ్గ. ఎలా అర్పించలే నువ్వు తావరేనే? అర్పిస్తే అది పొద్దున్నే కరుగుతుంది. ఓహో, ఇప్పుడు మొగ్గుగా ఉందా? ఓకే మమ్మీ, నేనేನು ಹೇಳಿದ್ರೆ ಅದಷ್ಟೇ. బాగా వస్తూ ఉంటాడు, నీదయ్యలేదు నీది, నీదయ్యలేదు నీది అని. నాకు సమాధానం అయ్యేదన్ను చెప్తావు. నాకు ముగ్గేస్తా అట్లా నాకు వేస్తాను. ఆడే ಶುಕ್ರವಾರಮು ಈ 4 ದಿಕ್ಕದಲ್ಲಿ ಗೆರೆಗಳು ಹಾಕ್ತಾರಲ್ಲ, ಮುಗ್ಗು ಹಾಕ್ಬಿಟ್ಟು ಶುಕ್ರವಾರ ದಿನ ಹಿಂಗೆ ಗೆರೆಗಳು 4 కడ ಹಾಕಿದ್ರೆ చెప్పు. లక్ష్మీవారం కదా, అట్లా అడ్డుగెరలు వేస్తే వస్తే పోదని టైం అవుతుంది. అట్లా అట్లా వేస్తా సుత్తు, అట్లే పైన అవి ఉంటే బార్డర్ ఉంటే ఈ పక్క చిన్న వేయాల అని. ముగ్గుಗೆ ಸುತ್ತು, ಅದೇ ರಂಗೋಲಿಗೆ ಸುತ್ತು ಈ ಥರದ್ದು ಇದು నాకుండేది ఇంత కడపాను. దానిపైన మధ్యలో 2 ఇట్లా అడ్డుగేర్లు వేసింటాను, ఇట్లా క్రాస్గా 2 అట్లా. మా గేట్ ಹಾಕೋಣ
ಎಲ್ಲ ಮುಗಿಸಿ ನೈಟ್ ಮಲಗೋ ಅಷ್ಟರಲ್ಲಿ ಒಂದು 1:32 ಆಗಿತ್ತು. ಒಂದು 2 ಅವರ್ಸ್ ನಿದ್ದೆ ಮಾಡೋಣ ಸ್ವಲ್ಪ 2 ಅವರ್ಸ್ ನಿದ್ದೆ ಮಾಡಿ ಮತ್ತೆ ಇದೆಲ್ಲ ಫ್ರೆಶ್ ಅಪ್ ಆಗಿದ್ವಿ. ಆ್ಯಕ್ಚುಲಿ ಇವಾಗ 6:30 ಆಗಿದೆ ಅಷ್ಟೇ. ನೋಡ್ಬೋದು ಎಷ್ಟು ಬೆಳಕು ಬರ್ತಾಯಿದೆ. ಸೂರ್ಯ ತುಂಬ ಚೆನ್ನಾಗಿ ಉದಯ ಆಗ್ತಾಯಿತ್ತು. ಆಚೆ ಇರೋದ್ರಿಂದ ಓಪನ್ ಪ್ಲೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಪೂಜೆಗೆ ಬೇರೆ ಪುರೋಹಿತರು 7 ಗಂಟೆಗೆ ರೆಡಿ ಆಗಬೇಕು ಅಂತ ಹೇಳಿದರು. ನಾವೆಲ್ಲ ಒಂದು ಕಡೆ ರೆಡಿ ಆಗ್ತಾಯಿದ್ವಿ. ಇನ್ನೊಂದು ಕಡೆ ಸೂರ್ಯ ಸಹ ತುಂಬ ಚೆನ್ನಾಗಿ ಉಡ್ತಾಯಿದ್ರು. ಓಪನ್ ಪ್ಲೇಸಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಹಳ್ಳಿ ಸೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಒಂಥರ ಸುಂದರವಾಗಿ ಒಂಥರ ಏನೋ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಆಲ್ರೆಡಿ ನಾವು ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಪುರೋಹಿತರು ಸಹ ಆಚೆ ಬಂದು ಪೂಜೆಗೆ ಸ್ವಲ್ಪ ಚಿಕ್ಕ ಪುಟ್ಟ ಪ್ರಿಪೇರ್ ಮಾಡ್ಕೊತಾ ಇರ್ತಾರೆ. ನಾವು ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಪೂಜೆನೂ ಟೈಮಿಂಗ್ಸ್ ಬೇಗ ಇತ್ತು. ಬೇಗ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಹೂವು ಎಲ್ಲ ಅಕ್ಕ ಇರ್ತಾರೆ. ಯಾವಾಗಲೂ ಅಷ್ಟೇ ನಾವಿಬ್ಬರು ಇದ್ದರೆ ನಮಗೆ ಹೂವನ ಅಕ್ಕನೇ ಇಕ್ಕೋದು, ಅವಳ ಕೈಲೇ ಇಕ್ಸ್ಕೋತೀವಿ. ಅದಕ್ಕೋಸ್ಕರ ಅವಳ ಕೈಲೇ ಹೂವು ಇಕ್ಸ್ಕೊಂಡ್ವಿ. ನೋಡ್ತಾ ಇದ್ರಲ್ಲ, ನಮ್ಮದು ಬಂದು ಪ್ರಭಾವತಿ ಫಾರ್ಮ್ ಅಂದ್ಬಿಟ್ಟು ನಮ್ಮ ಮೈದಾವ್ರು ಮಾಡ್ಕೊಂಡಿರುವಂಥದ್ದು. ಇದು ನಮ್ಮ ಅತ್ತೆ ಹೆಸರು ಪ್ರಭಾವತಿ ಅಂತ. ಅವ್ರ ಹೆಸರಲ್ಲಿ ಒಂದು ಫಾರ್ಮ್, ಅಂದರೆ ಇದು ತೊಗೊಂಡು ಸುಮಾರು ವರ್ಷ ಆಗಿತ್ತು. ಅವಾಗಿಂದ ಇದನ್ನೇನು ರೆಡಿ ಮಾಡ್ಕೊಂಡಿರಲಿಲ್ಲ, ಹಾಗೆ ಬಿಟ್ಟಿದ್ರು. ಇವಾಗೆಲ್ಲ ಅದನ್ನ ರೆಡಿ ಮಾಡಿಕೊಂಡು ಸ್ವಲ್ಪ ಪ್ರಿಪ್ರೇಷನ್ಸ್ ಅಂದರೆ ಏನು ಬೇಕೋ ಅಲ್ಲಿ ಬೇಸಿಕ್ಕೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಮಾಡ್ಕೊಂಡು ಇವಾಗ ಫಾರ್ಮ್ನ ಓಪನ್ ಮಾಡುವಂಥದ್ದು. ಅದೇ ಗೃಹ ಪ್ರವೇಶದ ಇವತ್ತು ಪೂಜೆ ಇರುವಂಥದ್ದು. ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲಿಲ್ಲ. ಬೇಕಾದ್ರೆ ಅಂದರೆ ಹತ್ರ ರಿಲೇಟಿವ್ಸ್ನ ಕರೆದು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಹತ್ರ ರಿಲೇಟಿವ್ಸ್ನ ಕರೆದು ಪೂಜೆನ ಮಾಡ್ಕೋತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಫಸ್ಟ್ ಡೇನೇ ಹೋಗೆಲ್ಲ ಹಾಲ್ಟಾಗಿ ಅಲ್ಲಿ ಏನೇನೋ ಚಿಕ್ಕ ಪುಟ್ಟದೆಲ್ಲ ನೋಡಿಕೊಂಡು ಬೆಳಗ್ಗೆನೇ ಪೂಜೆಗೆ ರೆಡಿ ಆಗಿದೆ. ಆ್ಯಕ್ಚುಲಿ ಇವಾಗ 6:37 ಆಗಿಲ್ಲ. ಆವಾಗಲೇ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲು. ಸೂರ್ಯ ಸಹ ತುಂಬ ಚೆನ್ನಾಗಿ ಉದಯ ಆಗ್ತಾಯಿದ್ರು. ತುಂಬ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಪುರೋಹಿತರು ಬಂದು ಎಲ್ಲ ಪ್ರಿಪ್ರೇಷನ್ಸ್ ಅಂದರೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ರೆಡಿ ಆಗಿದ ತಕ್ಷಣ ಪೂಜೆನ ಶುರು ಮಾಡುವಂಥದ್ದು. ಫಸ್ಟಿಗೆ ಇಲ್ಲಿ ದೀಪಗಳು, ಅದಕ್ಕಂಥ ಕಳಶಕ್ಕಾಗಿರ್ಬೋದು, ಪೂಜೆಗೆ ಏನು ವಸ್ತುಗಳು ಬೇಕು, ಹೂವು ಅದೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ಕೆಲವು ರೆಡಿ ಆಗಿದ್ವಿ, ಕೆಲವು ರೆಡಿ ಆಗ್ತಾಯಿದ್ವಿ. ಈಗ ಎಲ್ಲರೂ ಒಂದೇ ಸಲ ರೆಡಿ ಆಗೋಕ್ಕಾಗೋದ್ರೆ ಹೆಣ್ಮಕ್ಳು ಬರೀ ಸ್ವಲ್ಪ ಜಾಸ್ತಿನೇ ಇದ್ವಿ. ಎಲ್ಲ ಸ್ವಲ್ಪ ರೆಡಿ ಆಗ್ತಾಯಿದ್ವಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಚೆ ಬಂದು ಭವ್ಯನು ಮತ್ತು ಅಕ್ಕ ಇಬ್ಬರು ಪೂಜಾರಿಗಳಿಗೆ ಹೆಲ್ಪ್ ಮಾಡಿದ್ರೆ ಪುರೋಹಿತರಿಗೆ ಏನು ಬೇಕೋ ಅದು ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಆಲ್ರೆಡಿ ಹಸು ಹತ್ರ ಬಂದಿದೆ, ಮನೆ ಹತ್ರ. ಫಸ್ಟೇ ಗೃಹ ಪ್ರವೇಶ ಅಂದರೆ ಮಾಡುವಂಥದ್ದೇ ನಾವು ಹಸುವಿಗೆ ಪೂಜೆ ಅಲ್ವಾ. ಹಸು ಪೂಜೆ ಮಾಡಿ ಮತ್ತು ಗೃಹ ಪ್ರವೇಶನ ಶುರು ಮಾಡುವಂಥದ್ದು. ಫಸ್ಟ್ ಇಲ್ಲಿ ಅಲ್ಲಿ ಹಸುವಿಗೆ ಪೂಜೆ ಮಾಡ್ತಾಯಿದ್ದಾರೆ. ಯಾವಾಗಲೂ ಅಷ್ಟೇ ಹಳ್ಳಿಗಳ ಕಡೆ ಅಷ್ಟೇ ಅಲ್ವ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಹಸುಗಳು ಹಂಗೆ ಇರುತ್ತೆ. ನಮಗಂತೂ ಊರಲ್ಲಿ ತುಂಬಾ ಯಾವಾಗಲೂ ಹೋಗಿ ಇದ್ದಿದ್ದು ತುಂಬ ರೂಢಿ ಆಗಿತ್ತು. ನೋಡಿ ಹೋಗೋಕೆ ಆಗ್ತಾಯಿರಲಿಲ್ಲ. ಯಾವಾಗಲೂ ಹೋಗ್ಬೇಕು ಅಂದಾಗ ಏನು ಪ್ರಾಬ್ಲಮ್ ಇದ್ದಾಗ ಹೋಗೋಕೆ ಆಗ್ತಾಯಿಲ್ಲ, ಏನೋ ಪ್ರಾಬ್ಲಮ್ ಆಗೋದು, ಇಲ್ಲ ಹಂಗೆ ಹೋಗಿ ಹಂಗೆ ಬಂದುಬಿಡ್ತಾಯಿದ್ವಿ. ಹೋಗಿ ನೈಟ್ ಇರೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ತುಂಬ ಒಂಥರ ಫೀಲ್ ಇತ್ತು. ಬಟ್ ಇವಾಗ ಏನಿಲ್ಲ, ಹೋಗಿ ಒಂದಿನ ಇರ್ಬೋದಪ್ಪ ಅನ್ನೋ ಫೀಲ್ ಬಂತು. ನಮ್ಮ ಅತ್ತೆ ಇದ್ದಾಗ ತುಂಬ ಹೋಗ್ತಾಯಿದ್ವಿ. ನಮ್ಮ ಮಕ್ಕಳಂತೂ ಎಲ್ಲ ಮಿಸ್ ಮಾಡ್ಕೋತಾರೆ, ಊರಿಗೆ ಹೋಗೋದು, ಹಾಲಿಡೇ ಸ್ಪೆಂಡ್ ಮಾಡೋದೆಲ್ಲನೂ. ಯಾವಾಗಲೂ ಹೇಳ್ತಾಯಿದ್ರು ಮಕ್ಕಳು, ನಾವು ತುಂಬ ಮಿಸ್ ಮಾಡ್ಕೋತೀವಮ್ಮ ಊರಲ್ಲಿ ಹೋಗಿರೋದನ್ನ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಈ ಪೂಜೆ ಆಗೋದ್ರಿಂದ ಮಕ್ಕಳಿಗೆ ಅದೊಂದು ಕೊರಗು ಹೊಟ್ಟೋಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳು ಹುಟ್ಟಿದಾಗಿಂದ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ರು ಊರಲ್ಲಿ. ಅತ್ತೆ ಇರೋರಿಗೂ ತುಂಬ ಚೆನ್ನಾಗಿ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಇವಾಗ ಅವ್ರು ಇಲ್ಲದೆ ಇರೋದ್ರಿಂದ ನಾವು ಅಷ್ಟು ಹೋಗೋಕ್ಕೆ ಬರೋಕ್ಕಾಗೋದಿಲ್ಲ. ನಮಗೂ ಕೆಲಸಗಳು, ಸ್ಕೂಲುಗಳು ಜಾಸ್ತಿ ಆಗೋಗಿದೆ. ಒಬ್ಬರಿಗೆ ಲೀವ್ ಇದ್ದರೆ ಒಬ್ರಿಗೆ ಇರೋದಿಲ್ಲ. ಹಾಗಾಗಿ ಆ ಟೈಮಿಂಗ್ಸ್ ಅನ್ನೋದು ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಒಂದು ಖುಷಿಗಾದರೂ ಹೋಗ್ತೀವಿ, ಅದು ನೋಡಬೇಕು, ಅದು ಹೆಂಗಿದೆ ಫಾರ್ಮ್ ಹೌಸ್ ಅನ್ನೋ ಖುಷಿಗಾದ್ರೂ ಹೋಗಿ ನೋಡ್ಕೊಂಬರ್ತೀವಿ ಅಂತ ಅನಿಸುತ್ತೆ. ಇನ್ಮೇಲೆ ಆವಾಗ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಸು ಸಹ ಬೆಳಗ್ಗೆನೇ ಕರೆಸಿದ್ರು. ಅಲ್ಲಿರುವಂಥ ಹಸುಗಳೆಲ್ಲ ಅಂದರೆ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ತೀರ ನೀವು ಮುಂದಕ್ಕೆ ಅದು ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಸು ಹಾಲು ಕರೆಯೋಕ್ಕೆ ಸಹ ಸಪೋರ್ಟ್ ಮಾಡ್ತಾಯಿತ್ತು. ಏನೂ ಮಾಡಲಿಲ್ಲ ಪಾಪ, ಎಷ್ಟು ಚೆನ್ನಾಗಿ ನಿಂತ್ಕೊಂಡಿತ್ತು ಗೊತ್ತಾ. ಅದು ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ನಮಗೊಂಥರ ಖುಷಿ ಅಂತ ಅನ್ನಿಸ್ತು. ಇವಾಗ ಫಸ್ಟಿಗೆ ಕಾಮಧೇನು ಪೂಜೆ ಮಾಡ್ತಾರೆ. ಕಾಮಧೇನು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಬೆಳ್ಳಿದೇನೋ ತೊಗೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ಹಳ್ಳಿಯೆಲ್ಲ ಮ್ಯಾಕ್ಸಿಮಮ್ ಹಸುಗಳಿದ್ದೇ ಇರುತ್ತಲ್ವ. ಯಾರಾದರೂ ಒಬ್ರು ಕರ್ಕೊಂಬಂದು ಅದನ್ನು ಪೂಜೆಗಂತ ಕೊಡ್ತಾರೆ. ಅಂದರೆ ಸ್ಟೆಪ್ಸ್ ಎಲ್ಲ ಹತ್ತಕ್ಕಾಗೋದಿಲ್ಲ. ಒಳಗಡೆ ಬಂದು ಅಂದರೆ ಕಾಂಪೌಂಡ್ ಒಳಗಡೆ ಕರೆಸಿ ಮತ್ತು ಆಚೆ ಕಳಿಸ್ತಾರೆ. ಇವಾಗ ಫೈನಲಾಗಿ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇರುವಂಥದ್ದು. ಫಸ್ಟು ತಾಯಿ ಆಶೀರ್ವಾದ ತೊಗೋಬೇಕಲ್ವ, ಹಾಗಾಗಿ ತಾಯಿ ಆಶೀರ್ವಾದ ತೊಗೋತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಒಂದೊಂದೇ ಪೂಜೆನೂ ಶುರುವಾಗುತ್ತೆ. ಮಾಮೂಲಿ ಗೃಹ ಪ್ರವೇಶದ ಪೂಜೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಮಾಡ್ತಾಯಿದ್ರು. ಅಂದರೆ ಗೃಹ ಪ್ರವೇಶ ಇರ್ಬೋದು, ಗಣೇಶನ ಹೋಮ, ನವಗ್ರಹದ ಪೂಜೆ ಮತ್ತು ವಾಸ್ತು ಪೂಜೆ ಅಂತ ಕೆಲವೊಂದು ಪೂಜೆಗಳನ್ನ ಮಾಡ್ತಾಯಿದ್ರು. ತುಂಬ ದೊಡ್ಡ ಹೋಮ ಅಂತ, ವಾಸ್ತು ಹೋಮ ಅಂತ ದೊಡ್ಡ ಹೋಮ ಅಂತ ಏನು ಮಾಡಿಲ್ಲ. ಸಿಂಪಲ್ಲಾಗಿ ಎಲ್ಲ ಮಾಡಿಕೊಂಡು ಮುಗಿಸ್ಕೊಳ್ಳುವಂಥದ್ದು. ಅಲ್ಲಿಗೆ ಏನು ಬೇಕಾಗಿರುತ್ತೆ ಬೇಸಿಕ್ಕಾಗಿ ಅದನ್ನು ಮಾತ್ರ ಪೂಜೆಗಳನ್ನ ಮಾಡ್ಕೋತಾ ಇದ್ವಿ. ಸೂರ್ಯ ಸಹ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅಲ್ಲಿ ನೋಡೋದಕ್ಕೇ. ಅದು ಅಲ್ಲದೆ ಬೇರೆ ಬಿಸಿನೂ ಅಷ್ಟೇ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯ ಹತ್ತುವಾಗ ತುಂಬ ಬಿಸಿ ಆಗ್ತಿತ್ತು, ಓಪನ್ ಪ್ಲೇಸ್ ಆಗಿದ್ದರಿಂದ. ಮತ್ತು ಹತ್ತಿ ಕಡೆ ಮುಳುಗೋವಾಗ ಅಷ್ಟೊಂದು ಅನಿಸಲ್ಲ. ಬಟ್ ಸೂರ್ಯ ಮತ್ತು ಬೇರೆ ಬರುವಾಗ ತುಂಬ ಬಿಸಿ ಇತ್ತು. ಬಿಸಿಲಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಆ ರೀತಿಯಾಗಿ ಆಗಿಬಿಟ್ಟಿತ್ತು. ಎಷ್ಟೇ ಗಾಳಿ ಇದ್ರೂ ಅವಾಗ ಸಾಕಾಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಓಪನ್ ಪ್ಲೇಸ್ ಇರುತ್ತಲ್ಲ ಅದರಿಂದ.
ಇವಾಗ ಫೈನಲಾಗಿ ಕಾಮಧೇನು ಪೂಜೆ ಮಾಡಿದ್ದಾಯಿತು. ಅವ್ರಿಗೆ ಸ್ವಲ್ಪ ಏನಾದರೂ ಆಹಾರ ರೀತಿ ಏನಾದ್ರು ಕೊಡ್ಬೋದು, ದಕ್ಷಿಣೆ ಏನಾದ್ರು ಕೊಡೋದೇ ಕೊಡ್ಬೋದು. ನಮ್ಗೆ ಇದೆಲ್ಲ ಅಷ್ಟೊಂದು ಪ್ಲ್ಯಾನಿಂಗ್ ಇರಲಿಲ್ಲ, ಯಾಕಂದ್ರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಆವಾಗವಾಗ ತಕ್ಷಣಕ್ಕೆ ಅಂದ್ಕೊಂಡು ಎಲ್ಲ ಪ್ಲ್ಯಾನಿಂಗ್ ಮಾಡಿ ಮಾಡ್ಕೊತಾ ಇರುವಂಥದ್ದು. ಸ್ವಲ್ಪ ಹಿಂದೆ ಬಾ. ಹಂಗೆ ಈ ಕಡೆ ನೋಡ್ಬೋವ್ಯ. ತೋಟ ಸುಮ್ಮನೆ ತೋಟ ಮಾಡಿರಾಗಿಲ್ಲ, ತೋಟ ಮಾಡಿದ್ಮೇಲೆ ಹಸು ಕಟ್ಟಬೇಕು, ಹಸು ಕರಿಬೇಕು, ಮತ್ತೆ ಕರ್ಸೋದಯ್ಯ. ನಾನು ಕರಿಬೇಕಾ ಗುರುಜಿ? ನಾನು ನೀವೆಲ್ಲ ಕರಿಬೇಕಾದ್ರೆ ಕರಿತೀನಿ. ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ, ಬೇಗ ಬರುತ್ತೆ. ತಮ್ ಫಿಂಗರ್ ಬೆಂಡ್ ಮಾಡ್ಬೇಕು. ಹೀಗೆ ಹೀಗೆ ಹೆಬ್ಬೆರಳು ಬೆಂಡ್ ಮಾಡಮ್ಮ. ನಿಮ್ಗೆ ಹೆಂಗ್ ಅನುಕೂಲ ಹಂಗೆ. ಏನೋ ಮಾಡ್ತಿದ್ಯಾ? నిలకావాలనా ఓ మొత్తమ్మ ఈ పాలు దాంట్లో పోయిమా ಅಪ್ಪ ಮೆಲ್ಲಗೆ ದಿಗೋ. ಉಂಡು ಡ್ಯಾಡಿ. ಅಲ್ವಾ ಆಸೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತು ಅಂತ. ಏನೂ ಡಿಸ್ಟರ್ಬ್ ಮಾಡಬೇಡ, ಹಾಲು ಹಿಂಡ್ಕೊತಾ ಇದ್ರೆ ನಾನು ತುಂಬ ಏನು ಹಿಂಡ್ಕೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಸ್ವಲ್ಪ ಶಾಸ್ತ್ರಕ್ಕೆ ಹಿಂಡ್ಕೊಳ್ರಿ ಅಂತ ಹೇಳಿದ್ರು. ಅದನ್ನು ಸಹ ಹಿಂಡ್ಕೊಂಡಿದ್ದಾಯಿತು. ಅದೊಂಥರ ಖುಷಿ ಕೊಡ್ತು, ಯಾಕಂದ್ರೆ ನಮ್ಗೆ ಯಾವಾಗೂ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಹಾಲು ಹಿಂಡಬೇಕು ಅನ್ನೋದು ನಮಗೆ ಐಡಿಯಾನೇ ಇರಲಿಲ್ಲ. ನಾವು ಅದನ್ನು ನೋಡಿಲ್ಲ, ಅದನ್ನ ನೋಡಿದ್ದೀವಿ ಹಸುಗಳನ್ನ, ಬಟ್ ಹಾಲು ಹಿಂಡೋ ಎಕ್ಸ್ಪೀರಿಯೆನ್ಸ್ ನಾವಿಬ್ರಿಗೂ ಇರಲಿಲ್ಲ. ಬಟ್ ಅವತ್ತು ಅದೊಂಥರ ಖುಷಿ ಅಂತ ಅನ್ನಿಸ್ತು, ಒಂದು ಹೊಸದು ಕಲ್ತಂಗೆ ಅನ್ನಿಸ್ತು ಅಂತ ಅನಿಸುತ್ತೆ. ಅದೆಲ್ಲ ಆಯಿತು. ನಂತರ ಇವಾಗ ನಾವು ಮಾಡ್ತಾ ಇರುವಂಥದ್ದು ಗೃಹ ಪ್ರವೇಶಕ್ಕೆ ಫಸ್ಟು ಏನೇನು ಪ್ರಿಪ್ರೇಷನ್ ಬೇಕೋ ಅದು ಮಾಡ್ಕೊತಾ ಇರೋದು. ಹೊಸ್ತಿಲು ಪೂಜೆ ಫಸ್ಟ್ ಮಾಡುವಂಥದ್ದು. ಹೊಸ್ತಿಲು ಪೂಜೆ ಅಲ್ವಾ, ಹೊಸ್ತಿಲು ಪೂಜೆ ಮಾಡ್ತಾರೆ. ಎಲ್ಲ ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳುವಂಥದ್ದು. ಮಾಮೂಲಿಯಾಗಿ ನಾವು ಮನೆ ಗೃಹ ಪ್ರವೇಶ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ಮಾಡಿಸಿದ್ರು ಪುರೋಹಿತರು ಸಹ. ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಗಂಧ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆನ ಮಾಡ್ಕೊಳ್ಳುವಂಥದ್ದು. ಒಂಥರ ಅವ್ರಿಗೊಂಥರ ಹೊಸದು ಆರಂಭ, ಹೊಸ ಆರಂಭ ತುಂಬ ಚೆನ್ನಾಗಿಲ್ಲ ಅಂತ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಕಷ್ಟ ಬಿದ್ದು ಏನೊಂದು ಮಾಡಬೇಕು ಅಂದ್ಕೊಂಡು ತುಂಬ ಕಷ್ಟ ಬಿದ್ದೇ ಮಾಡಿರ್ತೀವಿ. ಯಾವುದೇನು ಈಸಿಯಾಗಂತೂ ಖಂಡಿತವಾಗ್ಲೂ ಬಂದಿರಲ್ಲ. ಈ ಜಾಗ ಸಹ ಅಷ್ಟೇ ಅವ್ರು ತೊಗೊಂಡು ತುಂಬ ವರ್ಷಗಳಾಗಿತ್ತು. ಆವಾಗಲಿಂದ ಅವ್ರೇನು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಬೇಕಾಗಿರಲಿಲ್ಲ ಅಂತ ಸುಮ್ಮನೆ ಆಗಿದ್ರು. ಬಟ್ ಇವಾಗ ಏನೋ ಒಂದು ಮಾಡೋಣ, ಅಟ್ಲೀಸ್ಟ್ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ಕೋತಾ ಇದ್ದಾರೆ. ಮುಂದಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿರಲಿ ಅಂತ ನಾನಂತೂ ಅನ್ಕೋತೀನಿ. ಯಾಕಂದರೆ ತುಂಬ ಏಳು ಬೀಳು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಇವ್ರು ಯಾರೂ ಆಸ್ತಿ ಇಕ್ಕಿದ್ದಲ್ಲ, ಒಂದೊಂದು ರೂಪಾಯಿ ಸಹ ನಮ್ಮ ಮನೆಯವರಾಗಿರ್ಬೋದು, ಅವರಾಗಿರ್ಬೋದು, ಅವ್ರ ಕಷ್ಟ ಸಂಪಾದನೆ ಮಾಡಿರುವಂಥ ಆಸ್ತಿಗಳು ಏನೇ ಆಗಿದ್ರು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಖಂಡಿತವಾಗ್ಲೂ ನಾನು ಅನ್ಕೋತಾ ಇರ್ತೀನಿ. ಕೊನೆಗೂ ಗೃಹ ಪ್ರವೇಶ ಆಯಿತು. ಒಂಥರ ಒಂದು ಹ್ಯಾಪಿ ಮೂಮೆಂಟ್, ಖುಷಿಯಾಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಒಂದು ಗೃಹ ಪ್ರವೇಶ ನಾವು ಮಾಡಿದ್ವಿ ಅಂದರೆ ಅದರಲ್ಲಿ ಎಷ್ಟು ಹ್ಯಾಪಿ ಇರುತ್ತೆ ಅಂತ ನಿಜ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ತುಂಬ ವೆಯ್ಟ್ ಮಾಡಿ ನಾನು ಗೃಹ ಪ್ರವೇಶ ಮಾಡಿದ್ದು, ಮನೆ ಗೃಹ ಪ್ರವೇಶ. ಆವಾಗ ಆ ಖುಷಿನೇ ತುಂಬ ಚೆನ್ನಾಗಿತ್ತು. ಯಾರೂ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಖುಷಿಯಾಗಿರುತ್ತೆ. ಇವತ್ತಿನ ದಿನ ಅವ್ರಿಗೂ ಅದೇ ಒಂದು ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಇಷ್ಟು ವರ್ಷದಿಂದ ಖಾಲಿಯಾಗಿತ್ತು ಆ ಜಾಗ. ಇವಾಗ ಆ ಜಾಗದಲ್ಲಿ ಬಂದು ಅವ್ರು ಕುತ್ಕೋತಾರೆ, ಅವ್ರು ಫೀಲ್ ಮಾಡ್ಕೊತಾರೆ ಅಂದರೆ ಅವ್ರಿಗೊಂಥರ ಅದು ತುಂಬಾ ಹ್ಯಾಪಿ ಅಂತ ಅನಿಸುತ್ತಲ್ವ. ಹಾಗಾಗಿ ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಫೈನಲಾಗಿ ಗೃಹ ಪ್ರವೇಶ ಎಲ್ಲ ಮುಗೀತು. ಇನ್ನೇನಾದರೂ ಹಾಲು ಒಗ್ಸೋಕ್ಕೆ ರೆಡಿ ಮಾಡ್ಕೋಬೇಕು. ಅದು ಸಹ ಅಷ್ಟೇ ರಾತ್ರಿ ರೆಡಿ ಮಾಡಿಕ್ಕಿದ್ವಿ. ಏನೋ ಸ್ವಲ್ಪ ಇಟ್ಟಿಗೆ ಎಲ್ಲ ಇಟ್ಬಿಟ್ಟು ಜೋಡಿಸಿಟ್ಬಿಟ್ಟಿದ್ವಿ. ಯಾಕಂದರೆ ಒಲೆ ಮೇಲೇ ಹಾಲು ಒಗ್ಸ್ಬೇಕು ಅಂತ ಹೇಳ್ಬಿಟ್ಟು. ಸ್ಟವ್ ಇದ್ದರೆ ಸ್ಟವ್ ಮೇಲೆ ಉರ್ಸೋಕ್ಕೆ ಹೋಗೋದಿಲ್ಲ. ಕೆಲವೊಂದು ಟ್ರೆಡಿಷನ್ಸ್ನ ಫಾಲೋ ಮಾಡಬೇಕು, ತುಂಬ ಫಾಲೋ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಫಾಲೋ ಮಾಡ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ನಮ್ಮದೆಲ್ಲ ಮೈಂಡ್ ಸೆಟ್ ಒಂದೇ ಥರ ವರ್ಕ್ ಆಗ್ತಾ ಇರುತ್ತೆ, ನಂದಾಗಲಿ ಭವ್ಯದಾಗಲಿ. ಅದಕ್ಕೆ ನಾವು ಒಂದೇ ಥರ ಜೊತೇಲಿ ಇದ್ದು ಒಂದೇ ಮೈಂಡ್ ಸೆಟ್ ಮ್ಯಾಕ್ಸಿಮಮ್ ಅದು ವರ್ಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಇಬ್ಬರು ಮ್ಯಾಕ್ಸಿಮಮ್ ಒಂಥರ ಸಿಮ್ಟಮ್ಸ್ ಇದ್ದೇ ಇರುತ್ತೆ, ಅದೇ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಜನ ಹಾಗೆ ಕೇಳ್ತಾರೆ, ನೀವು ಸ್ವಂತ ಅಕ್ಕ ತಂಗಿರ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಒಂಥರ ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ ನಾವು ಮುಂಚೆಯಿಂದನೂ. ಇವಾಗಲೇ ಅಂತಲ್ಲ, ಮದುವೆ ಆದ ಹೊಸದಿಂದ ಅಷ್ಟೇ ನಾವು ಆ ಥರ ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ. ಯಾರ ದೃಷ್ಟಿ ನಮಗೆ ಬೀಳ್ದೋದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರೂ ಅವ್ರ ಜಗಳ ಇವ್ರ ಜಗಳ ಅಂತಲೇ ತುಂಬ ಬರ್ತಾ ಇರುತ್ತೆ. ಬಟ್ ನಮ್ಗೆ ಅಷ್ಟು ಜಗಳ ಮನಸ್ತಾಪ ಕೆಲವೊಂದು ಬಂದರೂ ಸಹ ನಾವು ಕೇರ್ ಮಾಡೋಕ್ಕೆ ಹೋಗಲ್ಲ. ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ನಮ್ಮ ಪಾಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದೇ ಹೇಳ್ತಾರಲ್ವ, ಅನ್ಕೊತಾರೆ, ಆಡ್ಕೊಳ್ತಾ ಇರ್ತಾರೆ. ಎಷ್ಟೇ ಜನ ಬಂದು ಹೋದ್ರು ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗು, ಒಂದು ಬಾಂಡಿಂಗ್ ಅಂತ ಇದ್ಬಿಟ್ಟು ನಾವು ಒಬ್ಬರೊಬ್ರು ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ರೀತಿಯಾದ ಕಷ್ಟಗಳು ಬರಲ್ಲ ಅಂತ ಅನಿಸುತ್ತೆ. ಇವಾಗ ಫೈನಲಾಗಿ ಹಾಲು ಒಗ್ಸೋದಕ್ಕೆ ಇಲ್ಲಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಹಾಲು ಒಗ್ಸ್ಬೇಕು. ಇವಾಗ ಹಾಲು ಒಗ್ಸೋದಕ್ಕೆ ಒಲೆ ಮೇಲೆಲ್ಲ ರೆಡಿ ಮಾಡಿ, ಇನ್ನು
ಒಲೆ ಹಚ್ಬಿಟ್ಟು ನಾವು ಸ್ವಲ್ಪ ಆಚೆ ಹೋಗಬೇಕು, ಅಂದರೆ ಆಚೆ ಬೃಂದಾವನದ ಪೂಜೆ ಮಾಡಬೇಕು. ಈ ಹಾಲೆಲ್ಲ ಬಿಸಿ ಆಗೋಷ್ಟರಲ್ಲಿ ಬೃಂದಾವನ ಪೂಜೆ ಮಾಡೋಣ ಅಂತ ಆಚೆ ಬೃಂದಾವನದ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬೃಂದಾವನ ಡೆಕೋರೇಷನ್ ಅಂತ, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಬಿಸಿಲು ಬೀಳ್ತಾ ಇರೋದಕ್ಕೂ ಆ ಕಲರ್ಗೂ ಆ ಫ್ಲವರ್ಸ್ ಹಾಕಿರೋದಕ್ಕೂ ತುಂಬ ಚೆಂದ ಕಾಣಿಸ್ತಾಯಿತ್ತು. ಅಲ್ಲಿ ಮಾತ್ರ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಡೇ ಟೈಮಲ್ಲಿ, ರಾತ್ರಿಗಿಂತ ಡೇಯಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೆ ಒಂಥರ ಏನೋ ಹ್ಯಾಪಿ ಅಂತ ಅನ್ನಿಸ್ತಾಯಿತ್ತು. ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬೃಂದಾವನ ಅಂತ ಹೇಳ್ಬಿಟ್ಟು. ಬಟ್ ತುಳಸಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೆ ಮುಂದೆ ಎಷ್ಟು ದೊಡ್ಡ ತುಳಸಿ ಇಟ್ಕೊಂಡು ಸುತ್ತಕ್ಕೆಲ್ಲ ಆಗೋದಿಲ್ಲ, ಬಟ್ ಅಲ್ಲೋದಾಗ ಸುತ್ತಬೋದು ಅಂತ ಸಹ ನಾವು ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಯಾವಾಗಲೂ ಹೋಗಿದ್ದಾಗ ಒನ್ ಟೈಮ್ ಸಾಕು ನಾವು ಸುತ್ತೋಣ, ಪೂಜೆ ಮಾಡೋಣ ಅನ್ನೋದು ನಮ್ಮ ಒಪಿನಿಯನು. ನೋಡೋಣ ಯಾವಾಗ ನೆಕ್ಸ್ಟ್ ಯಾವಾಗ ಹೋದರೆ ಅವಾಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಫ್ರೀ ಆಗಿರಬೇಕು, ಮಕ್ಕಳು ಫ್ರೀ ಇರಬೇಕು, ನಾವು ಫ್ರೀ ಇರಬೇಕು, ಅಂಥ ಟೈಮಲ್ಲಿ ಹೋಗಬೇಕು. ನಾವಿಬ್ಬರೇ ಹೋಗೋಕ್ಕೂ ಆಗೋದಿಲ್ಲ, ಇಬ್ಬರೇ ಹೋದರೂ ಬೋರ್ ಅಂತ ಅನಿಸುತ್ತೆ. ಬಟ್ ಮಕ್ಕಳಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏನೋ ಕೆಲಸ ಇದ್ದು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಫೈನಲಾಗಿ ಇವಾಗ ತುಳಸಿನ ಸಹ ನಾವೇ ನೆಡ್ತಾ ಇರುವಂಥದ್ದು. ಅಂದರೆ ಪುರೋಹಿತರು ಅವಳ ಕೈಯಲ್ಲೇ ನೆಡ್ಸಿದ್ರು, ಅವಳು ಪೂಜೆ ಮಾಡ್ತಾರಿಂದ ಭವ್ಯ ಕೈಯಲ್ಲೆಲ್ಲ ನೆಡ್ಸಿದ್ರು. ಎಲ್ಲ ಫೈನಲಾಗಿ ಇದಕ್ಕೆ ತುಳಸಿಗೆ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಮತ್ತು ನಾವು ಹಾಲು ಹತ್ರ ಬರಬೇಕಲ್ವಾ ನೆಕ್ಸ್ಟ್, ಯಾಕಂದರೆ ಅದನ್ನ ಅರ್ಧದಲ್ಲಿ ಬಿಟ್ಟು ಹೋಗಿದ್ವಿ. ಪುರೋಹಿತರು ಹೇಳಿದ್ದು ಇದು ಪರವಾಗಿಲ್ಲ, ಇನ್ನು ಲೇಟಾಗುತ್ತೆ ಬನ್ನಿ ಇದು ನೋಡ್ಕೊಂಬರೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲೇ ಹಾಲು ಸಹ ತುಂಬ ಚೆನ್ನಾಗಿ ಉಕ್ತು, ಎಲ್ಲ ಕಡೆಯೂ ಸಹ ಉಕ್ತು ಅಂತಲೇ ಹೇಳ್ಬೋದು. ಫಸ್ಟು ಉಕ್ಕಿದ್ದು ಪೂರ್ವ ದಿಕ್ಕಿಗೆ ಉಕ್ಕಿದ್ದು, ಅದಾದಮೇಲೆ ಸುತ್ತು ಉಕ್ಕೋತು. ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಒಂದು ಒಳ್ಳೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ದೇವರ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ನಮಗೆ ದೇವರ ಆಶೀರ್ವಾದ ಸಹ ಸಿಗುತ್ತೆ. ಸ್ಮೈಲು ಅಮ್ಮ, ಸ್ಮೈಲ್ ಅಮ್ಮ, ಏನು ಮಾಡ್ತಾ ಇದೆಯಾ? ಸ್ಮೈಲ್. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಚೇರಿಸಿ. ಹಾಲು ಉಗ್ಸಿರೋದನ್ನ ಪ್ರಸಾದವಾಗಿ ಎಲ್ಲರಿಗೂ ಕೊಟ್ಟು ನಾವು ಅದರಲ್ಲೇ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡು ಕುಡಿದ್ವಿ. ಯಾಕಂದರೆ ಹಾಲಂದರೆ ನನಗೆ ಫಸ್ಟ್ ಆಗೋಲ್ಲ ಅಂತ ಹೇಳಿದ್ದೆ, ಕಾಫಿ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ವಿ. ಇವಾಗ ಪೂಜೆಗಳು ಶುರುವಾಗ್ತಾಯಿದ್ದಾವೆ. ಫಸ್ಟಿಗೆ ನವಗ್ರಹದಿರ್ಬೋದು, ಮತ್ತು ವಾಸ್ತು ಶಾಂತಿ, ನವಗ್ರಹ ಶಾಂತಿ ಹೋಮ, ಗಣೇಶ ಹೋಮ ಅಂತ ಪ್ರತಿಯೊಂದು ಪೂಜೆನೂ ಮಾಡಿಸ್ತಾಯಿದ್ರು. ಬಿಸಿಲು ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು, ಯಾಕಂದರೆ ತಡ್ಕೊಳೋಕ್ಕೆ ಆಗಿಲ್ಲ. ನೋಡ್ತಾ ಇದ್ದೀರಲ್ವ, ಅದಕ್ಕೆ ಅಡ್ಡ ಎಲ್ಲ ಏನೇನೋ ಕಟ್ತಾಯಿದ್ದೀವಿ, ಆದರೂ ಆ ಬಿಸಿಲು ಮಾತ್ರ ಕಡಿಮೆನೇ ಆಗ್ತಾಯಿರಲಿಲ್ಲ. ಫೈನಲಾಗಿ ಬೇಗನೆ ಮುಗೀತು ಪೂಜೆ. ಒಂದು 8:30 ಪೂಜೆ ಮುಗ್ದೋದು. ಯಾಕಂದರೆ ಸ್ಟಾರ್ಟ್ ಮಾಡೋಕ್ಕೆ ಬೇಗ ಸ್ಟಾರ್ಟ್ ಮಾಡಿಬಿಟ್ರು. 6:30 ಸ್ಟಾರ್ಟ್ ಮಾಡಿದ್ರಿಂದ 8:30 ಎಲ್ಲ ಪೂಜೆಗಳು ಮುಗಿಸ್ಬಿಟ್ವಿ. ಮತ್ತು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರಶ್ ಮಾಡೋಷ್ಟರಲ್ಲಿ ಎಲ್ಲರೂ ಫಂಕ್ಷನ್ಸ್ಗೆ ಯಾರು ಗೆಸ್ಟ್ ಎಲ್ಲ ಕರೆದಿರೋ ಎಲ್ಲರೂ ಬಂದರು. ಮತ್ತು ಜಾಸ್ತಿ ವೀಡಿಯೋಸ್ ಎಲ್ಲ ಲೆಂತಿಯಾಗಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಎಲ್ಲ ರಿಲೇಷನ್ಸ್ ಬಂದಾಗ ಆ ವೀಡಿಯೋಸ್ ಮಾಡ್ಕೊಂಡಿದ್ರೆ ಕೆಲವೊಬ್ರು ಕಂಫರ್ಟೇಬಲ್ ಆಗಿರ್ತಾರೆ, ಕೆಲವೊಬ್ರು ಕಂಫರ್ಟೇಬಲ್ ಆಗಿರೋದಿಲ್ಲ. ಹಾಗಾಗಿ ನಾವು ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇಲ್ಲಿ ಪೂಜೆಗೆಲ್ಲ ಆಗಿದೆ. ಇನ್ನು ಫಸ್ಟಿಗೆ ಹಾರ ಎಲ್ಲ ಬದಲಾಯಿಸ್ಕೊಂಡು ಪೂಜೆನ ಶುರು ಮಾಡುವಂಥದ್ದು. ಇದು ಒಂದಷ್ಟೇ ಒಂದು ಹ್ಯಾಪಿ ಮೂಮೆಂಟ್. ಯಾಕಂದರೆ ಇದು ಆಲ್ರೆಡಿ ಮದುವೆ ಇದನ್ನು ಹೇಳ್ಬಿಟ್ಟು ಅಲ್ಲಿ ಮಾಡಿಸ್ತಾ ಇರ್ತಾರೆ, ಅದಕ್ಕೆಲ್ಲ ಅಷ್ಟು ಜೋರಾಗಿ ನಗ್ತಾ ಇರೋವಂಥದ್ದು. ಎಲ್ಲ ಕಾಮಿಡಿ ಮಾಡ್ಕೊಂಡು ಒಬ್ಬರನ್ನೊಬ್ಬರು ರೇಗಿಸ್ಕೊಂಡು ಅವ್ರು ಮಾಡ್ತಾಯಿದ್ರು. ಬಟ್ ತುಂಬ ಜೋರಾಗಿ ನಾಯಿಸಿದ್ರಿಂದ ಹಿಂದೆನೂ ಸಹ ಬೇರೆ ಸೌಂಡ್ಸ್ ಎಲ್ಲ ಇತ್ತು. ಹಾಗಾಗಿ ನಾನೇನು ವಾಯ್ಸ್ ಹಂಗೆ ಹಾಕೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಕಟ್ ಮಾಡಿ ಆಡಿದ್ದೀನಿ. ಯಾಕಂದರೆ ನಾವು ಎಲ್ಲ ಲ್ಯಾಂಗ್ವೇಜ್ ತುಂಬ ಮಿಕ್ಸ್ ಮಾಡಿ ಮಾತಾಡ್ತಾ ಇರ್ತೀವಿ. ಒಂದೇ ಲ್ಯಾಂಗ್ವೇಜ್ ಆದರೆ ಫುಲ್ಲಾಗಿ ಹಾಕ್ಬಿಡ್ಬೋದು. ಕೆಲವೊಂದು ಲ್ಯಾಂಗ್ವೇಜ್ ಇರೋದನ್ನು ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಹಾಕ್ತಾಯಿರ್ತೀನಿ. ತುಂಬ ಮಿಕ್ಸ್ ಅಪ್ ಆದರೂ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವಾಗ ಇಲ್ಲಿ ನೋಡ್ಬೋದು, ದೇವ್ರನ್ನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಸಹ ದೇವ್ರಿಗೂ ಆ ಕಳೆ ಬರಬೇಕು ಅಂದರೆ ನಾವು ಚೆನ್ನಾಗಿ ಮಾಡಬೇಕು. ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಖಂಡಿತವಾಗ್ಲೂ ದೇವ್ರಿಗೂ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ತೀನಿ. ಇಲ್ಲಾಂದರೆ ನೀವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡೋದು ದೇವ್ರಿಗೆ ಆ ಕಳೆ ಬರೋದಿಲ್ಲ, ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ವಾಟ್ ಈಸ್ ಹ್ಯಾಪನಿಂಗ್? ಪೂಜೆ ಶೆಕೆ ಆಗ್ತಿದೆ, ತುಂಬ ಶೆಕೆ ಆಗ್ತಾ ಇದೆ. ಅಮ್ಮ ವಾಯ್ಸ್ ಹೋಗಿದೆ. ನನಗೆ ಬೇರೆ ಡಸ್ಟ್ ಅಲರ್ಜಿ ಆಗಿಬಿಟ್ಟು ನಿಜ ವಾಯ್ಸೇ ಬರ್ತಾ ಇರಲಿಲ್ಲ. ತುಂಬ ವಾಯ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ಸರಿ ಮಾತಾಡಿದ್ರೆ ಮತ್ತು ಹಂಗೆ ಸ್ಟಾಪ್ ಹೋಗ್ತಾಯಿತ್ತು. 3-4 ಡೇಸ್ ತುಂಬಾ ಸಫರ್ ಮಾಡಿದೆ. ಹಾಗಾಗಿ ನಾನು ತುಂಬ ವಾಯ್ಸ್ ಹಾಗೆ ಕೊಡೋಕ್ಕೆ ಹೋಗಲಿಲ್ಲ. ತುಂಬ ಹಾಗೆ ಕೊಡ್ತಾಯಿರೋ ವಾಯ್ಸ್ ಒಂಥರ ನನಗೆ ಕರ ನನಗೆ ವಾಯ್ಸ್ ಇಷ್ಟ ಆಗಲಿಲ್ಲ. ಆದ್ದರಿಂದ ನಾನು ವಾಯ್ಸ್ ಎಲ್ಲ ತೆಗೆದುಬಿಟ್ಟು ಬೇರೆ ವಾಯ್ಸ್ ನಾವು ಕೊಟ್ಟು ಮಾಡಿದ್ವಿ. ಇವಾಗ ಫೈನಲಾಗಿ ಎಲ್ಲ ಪೂಜೆ ಮುಗಿದಿದೆ. ಇನ್ನು ಗಣೇಶನ ಹೋಮ ಸಹ ಕಂಪ್ಲೀಟ್ ಆಯಿತು. ಇವಾಗ ಪೂರ್ಣಾಹುತಿ ಮಾಡ್ತಾಯಿದ್ದಾರೆ. ಗಣೇಶನ ಪೂರ್ಣಾಹುತಿ ಮಾಡಿದ್ಮೇಲೆ ನೆಕ್ಸ್ಟ್ ಮಹಾಮಂಗಳಾರತಿ ಮಾಡ್ತಾರೆ. ಅಂದರೆ ದೇವ್ರ ಮನೆಗಿರ್ಬೋದು, ಮನೆ ದೇವ್ರಿಗೆ ಎಲ್ಲ ದೇವ್ರಿಗೂ ಸೇರಿಸಿ ಫೈನಲಾಗಿ ಒಂದು ಮಹಾಮಂಗಳಾರತಿನ ಮಾಡಿದ್ರೆ ಇಲ್ಲಿಗೆ ಪೂಜೆ ಸಹ ಮುಗಿಯುತ್ತೆ. ಇನ್ನೇನಿದ್ರು ಮುಂದಿನ ಕಾರ್ಯಗಳನ್ನ ಶುರು ಮಾಡ್ಕೊಳ್ಳೋವಂಥದ್ದು. ನೋಡ್ತಾ ಇದ್ರಲ್ಲ, ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಫೋಟೋಸು ಅಷ್ಟೆಲ್ಲ ತಂದಿಕ್ಕಿದ್ರು. ಅಂದರೆ ಮನೆ ದೇವ್ರದ್ದೊಂದು ಫೋಟೋ, ಇಷ್ಟ ದೇವ್ರೊಂದು ಫೋಟೋ,
ಆ ರೀತಿಯಾಗಿ ನಮ್ಗೆ ಯಾವ್ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ ತೊಗೊಂಡು ಹೋಗ್ತೀವಿ. ಮೇಯ್ನಾಗಿ ಮನೆ ದೇವ್ರು ಇರಬೇಕು ಮತ್ತು ಗಣೇಶ ಇರಬೇಕು. ಅದರಲ್ಲಿ 2 ಫೋಟೋಸಲ್ಲಿ ಮನೆ ದೇವರು ಗಣೇಶ ಖಂಡಿತವಾಗಿದ್ದಾರೆ. ಈಗ ನೋಡೋ ಮಿತಾ ಅದೇ ನೀನು ನೋಡ್ಸಿಲ್ಲ ಹೆಂಗಿದ್ಯಾ? ವಾವ್ ಸೋ ಕ್ಯೂಟ್. ಇಬ್ರು ನಾವು ಸೇಮ್. ಇನ್ನು ಎಲ್ಲ ಪೂಜೆ ಮಹಾಮಂಗಳಾರತಿ ಎಲ್ಲ ಮುಗೀತು. ಫೈನಲಾಗಿ ಇವಾಗ ಕೆಂಪಾರತಿ ಮಾಡುವಂಥ ಸಮಯ. ದೇವ್ರಿಗೊಂದು ಕೆಂಪಾರತಿ ಮಾಡಬೇಕು ಮತ್ತು ಇವ್ರಿಗೂ ಸಹ ಕೆಂಪಾರತಿನ ಮಾಡಿ ಮತ್ತು ಪೂಜೆನ ಎಂಡ್ ಮಾಡುವಂಥದ್ದು. ಇನ್ನೇನಾದರೂ ಫೈನಲಾಗಿ ಪೂಜೆ ಸಹ ಎಂಡ್ ಆಯಿತು. ಹಾಗೋ ಹೀಗೋ ಬೇಗ ಮುಗ್ದೋಯ್ತು ಬಿಸಿಯಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡಿಕೊಂಡ್ವಿ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ಸ್ವಲ್ಪ ಕಂಪ್ಲೀಟಾಗಿ ನೋಡಿ. ಫೈನಲಾಗಿ ಇನ್ನೇನಿದೆ ಅಂದರೆ ಕುಂಬಳಕಾಯಿ ತೆಗೆದು ಅದನ್ನು ದಿಷ್ಟಿ ಮಾಡುವಂಥದ್ದು ಇನ್ನೊಂದು ಫೈನಲ್ ಆಗಿರುವಂಥ ಸ್ಟೇಜು. ಗೇಟ್ ಹತ್ರ ಹೋಗಿ ಜೋರಾಗಿ ಹೊಡೆದ್ಬಿಟ್ರೆ ಕೆಳಗೆ ಹಾಕ್ಬಿಟ್ಟು ಜೋರಾಗಿ ಹೊಡಿ. ಅದಾದಮೇಲೆ ಇಲ್ಲಿ ಗಂಗೆ ಪೂಜೆ ಬೋರ್ವೆಲ್ ಹಾಕ್ಸಿದ್ರಲ್ವ, ಆ ಗಂಗೆ ಪೂಜೆನ ಮಾಡಿಸ್ತಾ ಇದ್ದಾರೆ. ಈ ಗಂಗೆಯಲ್ಲಿ ಯಾವಾಗೂ ಸಿಗೋದಿಲ್ಲ, ಬಟ್ ಮಳೆ ಇದ್ದಾಗ ಚೆನ್ನಾಗಿ ನೀರು ಸಿಗುತ್ತೆ ಅಂತಲೇ ಹೇಳ್ಬೋದು. ಗಂಗೆ ಪೂಜೆ ಸಹ ಮಾಡಿಸ್ತಾ ಇದ್ದಾರೆ. ಇನ್ನು ಪೂಜೆ ಸಹ ಇಲ್ಲಿಗೆ ಎಂಡ್ ಆಯಿತು, ಇನ್ನೇನಿಲ್ಲ. ಆ ವಿಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.